ಬೆಳ್ಳಿ ಪರದೆಯಲ್ಲಿ ಶರಣ್ ಅವರು ಬರ್ತಾರಂದ್ರೆ ಅಲ್ಲೊಂದಿಷ್ಟು ಕಾಮಿಡಿ ಜೊತೆಗೆ ಸೀರಿಯಸ್ ಕಂಟೆಂಟ್ ಇರುತ್ತೆ ಅಂತ ಅರ್ಥ. ಸದ್ಯಕ್ಕೆ ಚೂಮಂತರಲ್ಲಿ ಯಾವ ರೀತಿ ಸೀರಿಯಸ್ ಆಗಿರ್ತಾರೆ ಅಥವಾ ಕಾಮಿಡಿ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಅವರೇ ಹೇಳ್ತಾರೆ. ಸರ್ ಮೊದಲಿಗೆ ಕಂಗ್ರ್ಯಾಚುಲೇಷನ್, ಟೀಸರ್ ತುಂಬ ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ ಯು. ನೋಡಿ, ಈಗ ನೀವು ಹೇಳಿದ್ರಲ್ಲ, ಇದೊಂದಕ್ಕೇ ನಮ್ಮ ಇಷ್ಟು ದಿವಸದ ಕಾಯುವಿಕೆ ಮತ್ತು ಇಷ್ಟು ಜನರ ಪರಿಶ್ರಮ ಏನಿದೆ ಗೊತ್ತಾ. ನೀವು ಒಂದು ವರ್ಡಲ್ಲಿ ಹೇಳಿದ್ರೆ ಗೊತ್ತಾ, ಇದು ಸಾರ್ಥಕ ರೀ ನಮಗೆ. ಯಾಕಂದರೆ ಇಷ್ಟೇ ಒಂದು ಟೀಮ್ ಕಾಯೋ ಅಂಥದ್ದು ಏನು ಗೊತ್ತಾ, ಚೆನ್ನಾಗಿದೆ ಅಂತ ಅನ್ನೋವಂಥದ್ದು. ಇಷ್ಟಕ್ಕೋಸ್ಕರನೇ ಹೋರಾಟ ಇದಾಗಿರುತ್ತೆ. ಇವತ್ತು ನಿಮ್ಮ ಬಾಯಲ್ಲಿ ಏನು ಬಂತು, ಇದು ಥಿಯೇಟ್ರಲ್ಲಿ ಆಗಿಬಿಡ್ಲಿ ಅನ್ನೋವಂಥದ್ದು ನನ್ನ ಆಸೆ. ಸರ್, ನೀವು ಆವಾಗ ಮಾತಾಡಬೇಕಾದ್ರೆ ಒಂದು ವರ್ಡ್ ಹೇಳಿದ್ರಿ, ನನಗೆ ಮಾತಾಡಕ್ಕೆ ಬರಲ್ಲ, ಮಾತಾಡಿದ್ರೆ ಅದನ್ನು ಹೆಂಗೆ ನಿಲ್ಲಿಸೋದು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರಿ. ಸೊ ಸಿನಿಮಾದಲ್ಲಿ ಯಾವ ರೀತಿ ಮಾತಾಡಿದ್ರೆ, ಯಾವ ಥರ ಮಾತಾಡೋದನ್ನು ಕಂಟ್ರೋಲ್ ಮಾಡ್ಕೊಂಡ್ರಿ ಅಂತ. ಇದು ನನ್ನ ನಿಜವಾದ ಜೀವನಕ್ಕೆ ಅದು ನನಗೆ ಆ್ಯಕ್ಚುಲಿ ಅಲ್ಲಿ ತನಕ ಸ್ಟಾರ್ಟ್ ಮಾಡೋ ತನಕ ಅಷ್ಟೇ ಹಂಗೆ ಬರುತ್ತೆ. ಸ್ಟಾರ್ಟ್ ಆಗೋಯ್ತು ಅಂತಂತಂದರೆ ನನಗೆ ನಮ್ಮ ಪತ್ರಿಕಾ ಇದರಲ್ಲಿ ಭಾಳಷ್ಟು ಜನ ನನ್ನನ್ನು ತುಂಬ ಹತ್ತಿರದ ಗೆಳೆಯರಿದ್ದಾರೆ. ನಾನು ಹಿಂಗೆ ಸುಮ್ಮನೆ ಹಿಂಗೆ ಕಣ್ಣು ಹಂಗೆ ನಾನು ಮಾತಾಡ್ತಿರ್ಬೇಕಾದ್ರೆ ಅವ್ರ ಹತ್ರ ಹಿಂಗೆ ಕಣ್ಣು ಹೋಗುತ್ತೆ ನನಗೆ. ಅಂತಂಗೆ ಅಂದಾಗ ಜಾಸ್ತಿ ಆಯ್ತೇನೋ ಮಾತು ಅಂತ ಅನ್ನೋವಂಥದ್ದು. ಅದೇ ನನಗೆ ಆ್ಯಕ್ಚುಲಿ ಜಾಸ್ತಿ ಆಗ್ತಾಯಿದೆ ಅಂತ ಇದು ನಿಮ್ಮನ್ನು ಮಾತಾಡಿಸೋದು ಅನ್ನೋದಕ್ಕೆ ಆ ಕಾಂಟೆಂಟೇ ಕಾರಣ ಆಗುತ್ತೆ, ನಾನಲ್ಲ ಮಾತಾಡೋ ಅಂಥದ್ದು. ಒಂದಿಷ್ಟು ವಿಚಾರ ಅಲ್ಲಿ ಹೇಳಬೇಕು ಅಂತ ಅನ್ನೋವಂಥದ್ದು ಇದೆ. ಆ್ಯಕ್ಚುಲಿ ನಾನು ಮೊಟಕು ಮಾಡಿದೆ ಇವತ್ತು. ನಾನು ಆವಾಗಲೇ ಹೇಳಿದಾಗೆ ಇದು ಟೀಸರ್ ಥರನೇ ಇರಲಿ ನನ್ನ ಮಾತು ಅಂತ ಅನ್ನೋವಂಥದ್ದು. ಒಂದಿಷ್ಟು ಈ ಸಿನಿಮಾದ ಬಗ್ಗೆ ಮಾತಾಡುವಂಥದ್ದು ನಮಗೆ ಆ್ಯಕ್ಚುಲಿ ನೀವೇ ನನಗೆ ಹೇಳಿದ್ರು ಕೂಡ ಒಂದು 2 ಅವರ್ ಈ ಸಿನಿಮಾ ಬಗ್ಗೆ ಮಾತಾಡ್ಬೋದು ನಾನು, ಬೋರ್ ಹೊಡ್ಸಲ್ಲ. ಅಂದರೆ ಅಷ್ಟು ಕಾಂಟೆಂಟು, ಅಷ್ಟು ವಿಚಾರಗಳು ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿರೋವಂಥದ್ದು. ಯಾಕೆಂದರೆ ಫಸ್ಟ್ ಟೈಮ್ ನನ್ನ ಪ್ರಪಂಚವನ್ನು ತೀರಾ ಬಿಟ್ಟು ಒಂದು ಬೇರೆ ಏನೋ ಪ್ರಯತ್ನ ಮಾಡಿರೋವಂಥದ್ದು, ಕಾಮಿಡಿಯಲ್ಲಿ, ಹಾರರಲ್ಲಿ ಅಂತ ಅನ್ನೋವಂಥ. ಇದು ಹಾರರ್ ಕಾಮಿಡಿನಾ ಅಂತ ನೀವೇನು ಕೇಳಿದ್ರೆ ಅಲ್ಲ ಅಂತೀನಿ. ಒಂದು ಹಾರರ್ ಸಿನಿಮಾದಲ್ಲಿ ಕಾಮಿಡಿ ಇರುತ್ತೆ. ಇದನ್ನು ಹಾರರ್ಗೆ ಆದಂಥ ಒಂದು ಸ್ಪೇಸ್ ಇದೆಯಲ್ಲ, ಅದನ್ನು ನಾವು ಡಿಸ್ಟರ್ಬ್ ಮಾಡಿಲ್ಲ. ನಾವು ಅದು ಎಲ್ಲೆಲ್ಲಿ ದೆವ್ವ ಬರುತ್ತೆ ಅಲ್ಲಿ ನಿಮ್ಮನ್ನು ಹೆದರಿಸ್ತೀವಿ ನಾವು. ಎಲ್ಲೆಲ್ಲಿ ನಿಮ್ಮನ್ನು ನಾನು ನಗಿಸ್ಬೇಕು ಅಲ್ಲೂ ಕೂಡ ನಾನು ನಮಗಿಸ್ತೀನಿ. ಆದರೆ ಒಬ್ಬ ಪ್ರೇಕ್ಷಕನಿಗಾಗಿ ನೀವು ಒಂದು ಸಂಪೂರ್ಣವಾದಂಥ ಒಂದು ಸಿನಿಮಾನ ನೋಡಿದಂಥ ಒಂದು ಅನುಭವ ನಿಮಗೆ ಸಿಗುತ್ತೆ ಈ ಸಿನಿಮಾ ಮುಖಾಂತರ. ಓಕೆ ಸರ್, ಇವಾಗ ಚೂಮಂತರ್ ಅನ್ನುವಂಥದ್ದು ಹಾರರ್ ಸಿನಿಮಾ ಅಂತ ನೀವೇ ಹೇಳಿದ್ರಿ. ಸೊ ಈ ನಿಮ್ಮ ರಿಯಲ್ ಲೈಫಿಗೆ ಬರೋದಾದ್ರೆ ಯಾವತ್ತು ಹಾರರ್ ಫೀಲ್ ಮಾಡ್ಕೊಂಡಿದ್ದೀರಾ ಅಥವಾ ಭಯ ಪಡೋದು, ಇಂತಹ ಒಂದು ನೆಗೆಟಿವ್ ಎನರ್ಜಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮಗೆ? ಏನು ಗೊತ್ತಿಲ್ಲ ನನಗೆ, ಆ್ಯಕ್ಚುಲಿ ಏನು ನನಗಿಲ್ಲ. ಆದರೆ ಭಯ ಪಟ್ಕೊಂಡಿದ್ದೀನಿ ಖಂಡಿತವಾಗ್ಲೂ. ನನಗೂ ಭಯ ಆಗುತ್ತಾ ಅಂತ ಒಂದೊಂದು ಸಲ ಅನಿಸುತ್ತೆ, ಆದರೂ ಆಗ್ಬಿಡುತ್ತೆ ರೀ ಒಂದೊಂದು ಸಲ. ಅಯ್ಯೋ ಗುರು, ನಾನು ಯಾಕೆ ಹೆದರ್ಕೋಬೇಕು ಅಂತಲೂ ಅನ್ನಿಸ್ತಾ ಇರುತ್ತೆ. ಒಂದಿಷ್ಟು ಹಾರರ್ ಸಿನಿಮಾಗಳನ್ನ ನೋಡ್ತೀನಿ. ನೀವು ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರ. ಒಂದೊಂದು ಸಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ 3 ಹಾರರ್ ಫಿಲಮ್ ನೀವು ತೋರಿಸಿದ್ರು ಬ್ಯಾಕ್ ಟು ಬ್ಯಾಕ್ ನಾನು ನೋಡ್ತೀನಿ. ನಾನು ಅಷ್ಟು ಒಂಥರ ರಿಲ್ಯಾಕ್ಸಿಂಗು, ಒಂಥರ ರಿಫ್ರೆಶಿಂಗು, ಏನೋ ಒಂದು ಸ್ಟ್ರೆಸ್ ಬಸ್ಟಿಂಗು ಅಂತ ಹೇಳ್ತೀವಲ್ಲ, ಆ ಥರ ಒಂದು ಸ್ಟ್ರೆಸ್ ಬಸ್ಟರು. ನಾನು ಹೆಂಡ್ತಿನೂ ಹೇಳ್ತಿರ್ತಾರೆ, ಇನ್ನು ಹೆದರ್ಕೊಳ್ಳೋದ್ರಲ್ಲಿ ಏನು ಖುಷಿ ಇದೆ, ಅದು ಏನು ಸಮಾಧಾನ ಕೊಡ್ತದೆ ಅಂತ ಏನೋ ಗೊತ್ತಿಲ್ಲ. ಅದೊಂಥರ ಥ್ರಿಲ್ ರೀ ಅದು. ಇದು ಹಾರರ್ ಫಿಲಮ್ ಆಡಿಯನ್ಸ್ ಇದ್ದಾರಲ್ಲ ಅವ್ರಿಗೆ ಮಾತ್ರ ಗೊತ್ತು ಅದು. ನೀವು ನಂಬಲ್ಲ, ನನ್ನನ್ನು ನಮ್ಮ ಫ್ಯಾಮಿಲಿ ಎಲ್ಲ ಸ್ವಲ್ಪ ಹಾರರ್ ಇದು ಏನೋ ಇಷ್ಟಪಡೋದು, ನಮ್ಮ ಇಡೀ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಎಕ್ಸಾರ್ಸಿಸ್ಟ್ ಅಂತ ಒಂದು ಸಿನಿಮಾ ಬಂದಿತ್ತು. ಅದು 2nd ರಿಲೀಸು 3rd ರಿಲೀಸು. ಆ ಟೈಮಲ್ಲಿ ನಮ್ಮ ತಂದೆಯವರು ಎತ್ಕೊಂಡು ಹೋಗಿ ಅಲ್ಲಿ ನನಗೆ ಚೆನ್ನಾಗಿ ನೆನಪಿದೆ. ಒಂದು ಚೂರು ಅಂದರೆ ಸ್ವಲ್ಪ ದೊಡ್ಡವನು, ಎತ್ಕೊಳ್ಳೋದ್ರೆ ತೀರಾ ಮಗು ಅಲ್ಲ, ಒಂದು ಸ್ವಲ್ಪ ಅಲ್ಲಿ ತುಂಬ ಹೊರರೋದು ಬಿಡಲ್ಲ, ಮಕ್ಕಳನ್ನ ಹೆದರ್ಕೊಳ್ಳುತ್ತೆ ಮಕ್ಕಳು ಅಂತನ್ನೋವಂಥದ್ದೆಲ್ಲ ನಾನು ಹಿಂಗೆ ಕೇಳಿದ್ದೆ. ನೀವು ಅಲ್ಲಿಂದ ಎಕ್ಸಾರ್ಸಿಂದ ಇಟ್ಕೊಂಡು ಒಂದಿಷ್ಟು ಹಾರರ್ ಫಿಲಮ್ಗಳ ಹೆಸರುಗಳು ಬೆಳಕರೆ ಹೇಳ್ತೀನಿ ನಾನು. ಅಷ್ಟು ಹಾರರ್ ಸಿನಿಮಾಗಳು ಇಲ್ಲಿ ನೋಡಿರೋ ಅಂಥದ್ದು. ಕನ್ನಡದಲ್ಲಿನೂ ಕೂಡ ಅವಾಗವಾಗ ಒಂದು ಒಳ್ಳೆ ಹಾರರ್ ಸಿನಿಮಾದ ಪ್ರಯತ್ನಗಳು ಆಗ್ತಾನೇ ಇದೆ. ನಾನಿನ್ನು ಬಿಡಲಾರೆ ಇಂದ ಹಿಡ್ಕೊಂಡು ನೀವು ಅಲ್ಲಿಂದನೂ ನೀವು ನೋಡ್ಕೊಳ್ತಾ ಬನ್ನಿ. ಒಂದಿಷ್ಟು ಕನ್ನಡ ಸಿನಿಮಾಗಳು, ಹಾರರ್ ಸಿನಿಮಾಗಳು ಗೆದ್ದ ಉದಾಹರಣೆಗಳು ಇಲ್ಲಿದೆ. ಸೊ ನಮ್ಮಲ್ಲೂ ಕೂಡ ಹಾರರ್ ಸಿನಿಮಾದ ಆಡಿಯನ್ಸ್ ಒಂದು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಅನ್ನುವಂಥದ್ದು ಈ ಸಿನಿಮಾಗೆ ಸಿಕ್ಕಿರುವ ಶಕ್ತಿಯಾಗಿ. ಸರ್, ನೀವು ಸಾಕಷ್ಟು ಹಾರರ್ ಸಿನಿಮಾಗಳನ್ನು ನೋಡಿದ್ದೀರಾ, ನೀವು ಅದರ ಅದಕ್ಕೆ ಜಾಸ್ತಿ ಫೇವರ್ ಆಗಿರ್ತೀರಾ ಅಂತ ಹೇಳಿದ್ರಿ. ಸೊ ನಿಮ್ಮ ಆಡಿಯನ್ಸ್ ಆಗಿ ಚೂಮಂತರ್ ಸಿನಿಮಾ ಅದೆಲ್ಲವನ್ನ ಯಾವ ರೀತಿ ಮೀರಿಸುತ್ತೆ, ನೋಡಿದ್ದು ವಾವ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳ್ತೀನಿ ಕೇಳಿ. ನಾನು ಹಾರರ್ ಸಿನಿಮಾ ನೋಡೋನಲ್ವಾ,
ನನಗೆ ಅದು ಮ್ಯಾಚ್ ಆಗಿದೆ ಅಂತ ಒಬ್ಬ ಆಡಿಯನ್ನಾಗಿ ಹೇಳ್ತೀನಿ. ಈಗ ನಾನು ಇದು ಆ್ಯಟಿಟ್ಯೂಡ್ ಆಗ್ಬೋದು, ಉತ್ಪ್ರೇಕ್ಷೆ ಆಗ್ಬೋದು, ಒಬ್ಬ ಈ ಸಿನಿಮಾದ ಅವನಾಗಿ ಮಾತಾಡಿದ್ರೆ ತಪ್ಪಾಗತ್ತೆ, ಒಬ್ಬ ಆಡಿಯನ್ನಾಗಿ ಮಾತಾಡ್ತೀನಿ. ಈಗ ನೀವು ಟೀಸರ್ ನೋಡಿದ್ರಿ, ಇದು ಒಂದು ಹಾರರ್ ಸಿನಿಮಾಗೆ ಬೇಕಾದಂಥದ್ದು ಈ ತಂಡ ಮಾಡಿದೆ ಅಂತ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದರೆ ಅದಕ್ಕಿಂತ ದೊಡ್ಡ ವಿಚಾರ ಇಲ್ಲ. ನಾನು ಒಂದಿಷ್ಟು ಹಾರರ್ ಸಿನಿಮಾ ನೋಡೋವಂಥವನು, ಅವಾಗ ನನಗೇ ಒಂದು ಚಿಕ್ಕ ಕಂಪ್ಯಾರಿಸನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಅಷ್ಟು ನೋಡೋವನಲ್ವ, ಅದಕ್ಕೆ ಆ ಪ್ರಪಂಚವನ್ನು ಇದು ಜಸ್ಟಿಫೈ ಮಾಡ್ತಾ ಇದೆಯಾ ಅಂತ ಅನ್ನೋವಂಥದ್ದು ಖಂಡಿತ ಜಸ್ಟಿಫೈ ಮಾಡಿದೆ. ಇದಕ್ಕೆ ಭಾಳ ಮುಖ್ಯ ಕಾರಣ ನಮ್ಮ ನಿರ್ದೇಶಕರು ನವನೀತ್ ಅವರು. ಅಷ್ಟೇ ಈಕ್ವಲಿ ಕಾರಣಕರ್ತರು ಈ ಸಿನಿಮಾದ DOP ಅನೂಪ್. ಒನ್ ಆಫ್ ದಿ ಹೀರೋ ಅವರು. ಈ ಸಿನಿಮಾಗೆ ಇನ್ನೊಬ್ಬ ಹೀರೋ ಅಂದರೆ ಈ ಸಿನಿಮಾದ DOP. ಆ ಫೋಟೋಗ್ರಫಿ ಇಲ್ಲ ಅಂತಂದರೆ ಇದನ್ನು ಅಚೀವ್ ಮಾಡೋಕ್ಕಾಗೋದೇ ಇಲ್ಲ. ಕೆಲವು ಸಿನಿಮಾಗಳು ನಮಗೆ ಆವಾಗಲೇ ಹೇಳಿದಾಗೆ ಸ್ಕ್ರಿಪ್ಟ್ ಡ್ರಿವನ್ ಇರುತ್ತೆ, ಕೆಲವು ಸಿನಿಮಾಗಳು ಡೈಲಾಗ್ ಡ್ರಿವನ್ಸ್ ಇರುತ್ತೆ, ಕೆಲವು ಸಿನಿಮಾಗಳು ಸೀನ್ ಡ್ರಿವನ್, ಸೀನ್ಗಳೇ ಚಂದ ಸೀನ್ಗಳು. ಆದರೆ ಈ ಸಿನಿಮಾ ಟೆಕ್ನಿಕಲ್ ಡ್ರಿವನ್. ಇದು ಟೆಕ್ನಿಕಲಿ ಅಷ್ಟು ಗಟ್ಟಿಗಿದ್ದರೆ ಮಾತ್ರ ಈ ಸಿನಿಮಾನ ಜಸ್ಟಿಫೈ ಮಾಡಲಿಕ್ಕೆ ಸಾಧ್ಯ. ಈ ಸಿನಿಮಾನ ಕೈಗೆತ್ಕೊಂಡಿದ್ದಕ್ಕೂ ಸಾರ್ಥಕ. ಈ ನಿಟ್ಟಿನಲ್ಲಿ ಈ ಸಿನಿಮಾದ ಟೆಕ್ನಿಷಿಯನ್ಸು ತುಂಬ ದೊಡ್ಡ ಪಾತ್ರ ವಹಿಸ್ತಾರೆ. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥ ಅವಿನಾಶ್ ಅವರು ಮತ್ತು ರಸುಲ್ ಪೂಕುಟ್ಟಿ ಅವರು ಈ ಸೌಂಡ್ ಡಿಸೈನನ್ನು ಮಾಡಿದಂಥವ್ರು. ಅನೂಪ್ ಅವರು ಈ ಸಿನಿಮಾನ DOP ಅಂದರೆ ಭಾಳ ಚೆಂದ ಅವರ ಫೋಟೋಗ್ರಫಿಯಲ್ಲಿ ಕಟ್ಕೊಟ್ಟಿರೋವಂಥದ್ದು. ನಿಮ್ಮನ್ನು ಒಂದು ಹಾರರಿನ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಶರಣ್ಗಿಂತ ಜಾಸ್ತಿ ಅವರು ಈ ಸಿನಿಮಾದ ಟೂಲ್ ಆಗಿದ್ದಾರೆ. ಸರ್, ಇವಾಗ ಕಂಟೆಂಟ್ ಎಷ್ಟು ತೂಕ ಇದೆಯೋ ಸಿನಿಮಾಕ್ಕೆ, ಸೌಂಡ್ ಇಂಜಿನಿಯರ್ ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಅವಾಗ ಎಲ್ಲರೂ ಹೇಳ್ತಾ ಇದ್ರು. ಸೊ ನಿಮಗೆ ಬಂದಂತ ಆ ಒಂದು ಫೀಲ್ ಅಥವಾ ನಿಮಗೆ ಆ ಒಂದು ಈ ಸಿನಿಮಾ ನೋಡಿರ್ತೀರಾ, ಆ ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು ಅಂತ? ನೋಡಿ, ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನಿಮಗೆ, ಸೌಂಡ್ ಎಷ್ಟು ಮುಖ್ಯ ಆಗ್ತದೆ ಅಂತ ಅಂದ್ಬಿಟ್ಟು. ಈಗ ಟೀಸರ್ ನಮ್ಮದು ರಿಲೀಸ್ ಆಯ್ತಲ್ವಾ, ಇದನ್ನು ಮೊಬೈಲಲ್ಲಿ ನಾವು ಈಗ ನೋಡಿದಾಗ ನಾನು ನಮ್ಮ ಹುಡುಗ ಕಾರಲ್ಲಿದ್ವಿ. ನಾವು ಹಾಗೆ ನೋಡಲಿಲ್ಲ ಅದನ್ನು. ಕಾರಿನ ಆಡಿಯೋಗೆ ನಾವು ಅದನ್ನು ಕನೆಕ್ಟ್ ಮಾಡ್ಕೊಂಡ್ವಿ. ಕಾರಿನ ಆಡಿಯೋಗೆ ಕನೆಕ್ಟ್ ಮಾಡಿಕೊಂಡು ಈ ಟೀಸರ್ ನೋಡಿದ್ದೀವಿ. ಸೊ ಸೌಂಡ್ ಎಷ್ಟು ಮುಖ್ಯ ಆಗುತ್ತೆ ಅಂತ ಬರೀ ಇದು ಮಾತ್ರ ಅಲ್ಲ, ಸೌಂಡಿನ ಒಟ್ಟಿಗೆ ನೋಡೋದು ಅಂತ ಅನ್ನೋವಂಥದ್ದು. ಇವತ್ತು ನಿಮ್ಮಲ್ಲೆಲ್ಲರನ್ನೂ ಕೇಳ್ಕೊಳ್ಳೋದಿಷ್ಟೇ ನಾನು, ಈ ಸಿನಿಮಾದ ಟೀಸರ್ ಇವಾಗೇನು ರಿಲೀಸ್ ಆಗಿದೆ, ಇದನ್ನು ದಯವಿಟ್ಟು ನಿಮ್ಮ ಇಯರ್ಫೋನ್ಗಳನ್ನು ಹಾಕ್ಕೊಂಡು, ಇಯರ್ ಪೀಸಸ್ನ ಹಾಕ್ಕೊಂಡು ಈ ಟೀಸರ್ನ ನೋಡಿ, ನಿಮಗೆ ಬೇರೆದೇ ಅನುಭವ ಸಿಗುತ್ತೆ ಅಂತ. ಸರ್, ಇವಾಗ ಸಿನಿಮಾ ಇನ್ನೇನು ಜನವರಿ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಸೀಟಂಚಲ್ಲಿ ಕೂತ್ಕೊಂಡು ಈ ಸೀನನ್ನು ನೋಡ್ತಾರಂದ್ರೆ ನಿಮ್ಮ ಪ್ರಕಾರ, ಈಗ ಸಿನಿಮಾ ನೋಡಿರ್ತೀರಾ ನೀವು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಸೀಟಂಚಲ್ಲಿ ಕೂತ್ಕೊಂಡು ಈ ಸೀನನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ನಿಮ್ಮದು ಅಂದರೆ ಯಾವ್ದು? ಯಾಕಂದ್ರೆ ನೀವು ಆ್ಯಕ್ಟ್ ಮಾಡಿರ್ತೀರಾ, ಸೊ ನಿಮ್ಗೆ ಗೊತ್ತಿರುತ್ತೆ. ಎರಡು ವಿಚಾರ ಹೇಳ್ತೀನಿ, ಇಲ್ಲಿ ತಪ್ಪಿಸ್ಕೊಂಡ ಅಂತ ಅನ್ಕೋಬಾರ್ದು. ಎರಡು ವಿಚಾರ ಹೇಳ್ತೀನಿ ಇಲ್ಲಿ. ಒಂದು ಎರಡು ಅಲ್ಲ, ಒಂದಿಷ್ಟು ಈ ಸಿನಿಮಾದಲ್ಲಿ ನಮ್ಮ ಕತೆ ಹೇಳಬೇಕಾದ್ರೇ, ನವನೀತ್ ಕತೆ ಕೇಳಬೇಕಾದ್ರೇ ನಾವೇನೋ ಗೆಸ್ ಮಾಡ್ತೀವಿ ರೀ, ಅಲ್ಲಿಂದ ಒಂದು 3ನೇ ಸೀನಿಗೆ ನಮ್ಮ ಗೆಸ್ ಅದಲ್ಲ ಅಂತ ಪ್ರೂವ್ ಮಾಡ್ತಾರೆ ಯಾರು, ಡೈರೆಕ್ಟ್ರು. ಹಂಗೆ ಮಾಡ್ತಾ ಒಂದಿಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರೋವಂಥದ್ದು. 2-3 ಹೇಳ್ಬೋದು, ಹೇಳಿದ್ರೆ ಕತೆ ಲೀಕ್ ಆಗೋಗುತ್ತೆ ಅಂತ ಅನ್ನೋವಂಥದ್ದು, ಕ್ಷಮೆ ಇರಲಿ. ಸರ್, ನಿಮ್ಮ ಪರ್ಸನಲ್ ವಿಚಾರಕ್ಕೆ ಬರೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಆವಾಗಲೇ ಮಾತಾಡ್ತಾ ಇದ್ರಿ, ಒಂದಿಷ್ಟು ಬಾಲ್ಯದ ನೆನಪುಗಳನ್ನು ಕೆದಕುವ ಪ್ರಯತ್ನ ಮಾಡ್ತಾ ಇದ್ರಿ ಅಂತ. ಸಡನ್ ಆಗಿ ಈ ಒಂದು ಮೂಮೆಂಟ್ ಯಾಕೆ ಅಂತ? ಇಲ್ಲ, ಅದೇನಾಯಿತು ಗೊತ್ತಾ, ಸಡನ್ ಆಗಿ ಏನಿಲ್ಲ, ನನಗೆ ಚಿಕ್ಕ ವಯಸ್ಸಿಂದನೂ ಇರೋವಂಥ, ಅಂದರೆ ಭಾಳಷ್ಟು ದಿವಸಗಳಿಂದನೂ ಇರೋವಂಥ ಒಂದು ಹವ್ಯಾಸ, ಅಭ್ಯಾಸ. ಇವಾಗ ಸೋಷಿಯಲ್ ಮೀಡಿಯಾ ಇದೆ, ನಾನು ಹಂಚ್ಕೊಳ್ತಾ ಇದ್ದೀನಿ. ಅವಾಗ ಅದನ್ನು ಹಂಚ್ಕೊಳ್ಳೋವಂಥದ್ದು, ಆ ಥರದ್ದು ನಮಗೆ ಪ್ಲ್ಯಾಟ್ಫಾರ್ಮ್ಸು ಇರಲಿಲ್ಲ. ಇವಾಗ ನಿಮಗೆ ಗೊತ್ತಾಗ್ತಾ ಇದೆ, ಎಲ್ರಿಗೂ ಅದು ಗೊತ್ತಾಗ್ತಾ ಇದೆ. ನನಗೆ ಭಾಳ ಇಷ್ಟ ನನ್ನ ಬಾಲ್ಯ ಹೆಂಗಿತ್ತು ಅಂತ ಅನ್ನೋವಂಥದ್ದು ಮತ್ತೊಮ್ಮೆ ಹೋಗಿ ಅಲ್ಲಿ ರಿಲೀವ್ ಮಾಡೋದಿದೆಯಲ್ಲ, ಮತ್ತೊಮ್ಮೆ ಜೀವಿಸೋದಿದೆಯಲ್ಲ, ಅದು ನಾನು ಊಟ ಮಾಡಿ ಬೆಳೆದ ಊಟಗಳು ಅವು ಖಾದ್ಯಗಳಾಗಿರ್ಬೋದು. ಈಗಲೂ ಕೂಡ ಅದ್ರ ಜೊತೆಯಲ್ಲಿ ಸಿಗೋವಂಥ ಕನೆಕ್ಷನ್ ಇದೆ ಗೊತ್ತಾ, ಅದು ನನ್ನೊಬ್ಬನಿಗೆ ಮಾತ್ರ ಅಲ್ಲ, ಖಂಡಿತವಾಗ್ಲೂ ಎಲ್ಲರಿಗೂ ಸಿಗುತ್ತೆ. ಆದರೆ ನನಗೆ ಅದ್ರ ಹುಡುಕಾಟ ಜಾಸ್ತಿ. ಅಲ್ಲಿ ಸಿಗುವಂಥ ಸಂತೋಷ ನನಗೆ ತುಂಬಾ ಇರುತ್ತೆ. ಯಾವುದೋ ಒಂದು ನನಗೆ ಇನ್ನೊಂದು ಹೇಳ್ತೀನಿ ಕೇಳಿ, ನವಿಲುಗುಂದ ನರಗುಂದ ಅಂತ ಒಂದು ಊರು. ಅಲ್ಲಿ ಹೋದಾಗ ಅಲ್ಲಿಂದ ನಾನು ಒಂದು ಪ್ರೋಗ್ರಾಮ್ಗೆ ಹೋಗ್ತಾಯಿದ್ದೆ. ಅಲ್ಲಿ ಒಂದು ಪ್ರೋಗ್ರಾಮ್ಗೆ ಹೋಗ್ತಾಯಿದ್ದೆ. ಹುಬ್ಳಿಯಿಂದ
ಇನ್ನೊಂದು ಊರಿಗೆ ಹೋಗಬೇಕಾದಾಗ ಒಂದು ಆಂಜನೇಯನ ದೇವಸ್ಥಾನ ಸಿಗುತ್ತೆ. ಎಲ್ಲಿ ನವಲಗುಂದ ನರಗುಂದದ ಮಧ್ಯದಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಸಿಗುತ್ತೆ. ಅದು ಪಾಸ್ ಆಗ್ತಾ ಇರಬೇಕಾದ್ರೆ ನಮ್ಮಪ್ಪ ಅಲ್ಲೊಂದು ಕ್ಯಾಂಪ್ ಇತ್ತು ನಮ್ಮದು. ನಮ್ಮ ತಂದೆ ಹೇಳಿದ್ರು ಫೋನ್ ಮಾಡಿಬಿಟ್ಟು ಫೋನಲ್ಲಿ, ಆ ದೇವಸ್ಥಾನ ಸಿಗ್ತಾ ನಿನಗೆ ಅಂತಂದರು. ದೇವಸ್ಥಾನ ಹೌದು, ಅದ್ರದ್ದು ಏನು ಗೊತ್ತಾ ವಿಶೇಷ ಅಂದರು. ಏನು ಅಂತ, ನಾನು ಮಗು ಆಗಿದ್ದಾಗ ಹಿಂಗೆ ಯೂಶ್ವಲಿ ಬ್ಯಾಲೆನ್ಸ್ ಮಾಡ್ತಾರಲ್ಲ ಮಕ್ಕಳು, ಬ್ಯಾಲೆನ್ಸ್ ಮಾಡಿದಾಗ ನಮ್ಮಮ್ಮ ಅಲ್ಲಿ ಕೂತಿದ್ರಂತೆ, ಇವ್ರು ಇಲ್ಲಿ ಕೂತಿದ್ದಾರಂತೆ, ಹಿಂಗೆ ಹಿಡ್ಕೊಂಡು ಹಿಂಗೆ ಬಿಟ್ರಂತೆ ಕೈನ. ಫಸ್ಟ್ ಟೈಮ್ ನಡೆದಂತೆ ಅಲ್ಲಿಂದ ಅಲ್ಲಿ ತನಕ 4 ಹೆಜ್ಜೆ ಇಟ್ಟಂಥ ದೇವಸ್ಥಾನ ಅದು ಅಂತ ಅನ್ನೋವಂಥದ್ದು. ನೋಡಿ, ನಿಮಗೆ ಈಗ ನೀವು ಹುಬ್ಬ ಹಾರಿಸಿದ್ರಿ ಗೊತ್ತಾ, ಈ ಥರದ್ದು ಅನುಭವಗಳು ಬೇಕು ಅಂತೀನಿ. ನಾನು ಅಲ್ಲಿ ಹೋದಾಗ ಆ ಜಾಗ ನೋಡಿದಾಗ ಅಲ್ಲೇ ನಿಂತ್ಕೊಂಡು ಒಂದು 2 ನಿಮಿಷ ಆ ಜಾಗ ನೋಡಿದಾಗ ಅಲ್ಲಿ ಸಿಗೋ ಇದೇ ಗೊತ್ತು, ಇಲ್ಲೇ ಅಲ್ವಾ ಫಸ್ಟು ನಾನು ಹೆಜ್ಜೆ ಇಟ್ಟಿದ್ದು ಅಂತನ್ನುವಂಥದ್ದು. ಈ ಥರದ್ದು ಮೆಮೊರೀಸು ಒಂದಿಷ್ಟು ಮತ್ತೆ ಮಲ್ಕ್ ಹಾಕಬೇಕು ಅಂತನ್ನುವಂಥ ಆಸೆ ಪಡುವಂಥ ವ್ಯಕ್ತಿ ಅಷ್ಟೇ. ಸರ್, ಕೊನೆಯದಾಗಿ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮುಂದುವರಿತಿದ್ದೀರಾ, ನಿಮ್ಮ ಮಗನ್ನು ಕರ್ಕೊಂಡು ಬರ್ಬೇಕನ್ನೋ ಆಸೆ ಇದೆ. ಸೊ ಯಾವಾಗ ಸಿನಿಮಾ ಅನೌನ್ಸ್ ಆಗುತ್ತೆ ಮುಂದಿದ್ದು? ಸೊ ಪ್ರಿಪರೇಷನ್ ಯಾವ ಥರ ಇದೆ ಮಗನಿಗೆ? ದೊಡ್ಡ ಮಾತಿದು ಇಲ್ಲ, ಅವನು ಓದಲಿ ಅಂತನ್ನುವಂಥದ್ದು. ಸದ್ಯಕ್ಕೇನು ಪ್ಲ್ಯಾನ್ಸ್ ಇಲ್ಲ, ಓದ್ತಾ ಇದ್ದಾನೆ. ಇವಾಗಲೇ ಅವನಿಗೆ ಏನನ್ನೋ ತಲೆಗೆ ಹಾಕೋದು ಬೇಡ ಅಂತನ್ನುವಂಥದ್ದು ಇದು ನಮ್ಮ ನಿರ್ಧಾರ. ಅವನ ಕಾನ್ಸಂಟ್ರೇಷನ್ನು ಓದೋದ್ರ ಮೇಲೆ ಇರಲಿ ಅಂತನ್ನುವಂಥದ್ದು. ಇನ್ನು ಕೆಲವೇ ದಿವಸಗಳಲ್ಲಿ ಅವನ ವಿದ್ಯಾಭ್ಯಾಸ ಮುಗಿಯುತ್ತೆ. ಅದಾದ ನಂತರ ಒಂದು ಸಲ ಕೂತ್ಕೊಂಡು ಕರೆಕ್ಟಾಗಿ ಕೇಳ್ತೀನಿ ಅವನ್ನ, ನಿಜವಾಗ್ಲೂ ಸೀರಿಯಸ್ನೆಸ್ ಇದರಲ್ಲಿದೆ ಅಂತ ಅನ್ನೋದು, ಸೀರಿಯಸ್ ಆಗಿದ್ದಾರೆ ಅಂತ ಅನ್ನೋದಾದರೆ ಇದೊಂದು ವರ್ಲ್ಡ್, ಇಲ್ಲಿ ತಯಾರಿ ಬೇಕಾಗುತ್ತೆ. ಇದನ್ನು ಬರೀ ಇಷ್ಟಪಟ್ಟರೆ ಆಗಲ್ಲ ರೀ. ಇಲ್ಲಿ ಪರಿಶ್ರಮ ಏನಿದೆ ಅಂತ ಅನ್ನೋವಂಥದ್ದು, ಆಮೇಲೆ ಇದಕ್ಕೆ ಆದಂಥ ಒಂದಿಷ್ಟು ತಯಾರಿಗಳು, ಸಾಧನೆ ಅದಾಗಲಿ ಫಸ್ಟು, ಅದಾದ ಮೇಲೆ ಯೋಚನೆ ಮಾಡೋಣ ಅಂತ ಅನ್ನೋವಂಥದ್ದು. 2025 ಅಯ್ಯೋ ಇದು ನೋಡಿ ನಿಮ್ಮೆಲ್ಲರ ಇದು ಅವನಿಗೆ ಅಲ್ಲ, ಬರೀ ಆಸೆ, ನಾನು ಅದೇ ಹೇಳಿದ್ನಲ್ಲ, ಬರೀ ಆಸೆ ಒಂದೇ ಆಗಲ್ಲ, ಅದಕ್ಕೆಷ್ಟು ದುಡಿತಾನೆ, ಅದಕ್ಕೆ ಅವನು ಎಷ್ಟು ದುಡಿತಾನೆ ಅಂತ ಅನ್ನೋವಂಥದ್ದು. ಇಲ್ಲಿ ದುಡಿಮೆನೇ ಮುಖ್ಯ. ಇವತ್ತು ನೀವು ನಮ್ಮ ಹಿರಿಯರು ಈ ಪಾಠವನ್ನು ಹಿಂಗೆ ಬಿಟ್ಟೋಗಿದ್ದಾರೆ. ಅಂದರೆ ನೀನು ಸಾಧನೆ ಮಾಡಿದಾಗ, ಅಂದರೆ ನೀನು ಇಲ್ಲಿ ದುಡಿದಾಗ ಮಾತ್ರ ನಿನಗೆ ದುಡಿಮೆಯಿಂದನೇ ಅದನ್ನು ತಕ್ಕಿಸ್ಕೋಬೇಕು ಅಂತ ಅನ್ನೋವಂಥದ್ದು. ಹಂಗಾಗಲಿ ಅವನು ಅಂತ. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ನಟ ಶರಣವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.